ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಿನ್ನ ಜೊತೆ ನನ್ನ ಕತೆ. ಇವತ್ತಿನ ಮತ್ತು ನಾಳೆಯ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಫಾಸ್ಟ್ ಆಗಿ ನೋಡ್ಕೊಂಡು ಬರೋಣ ಬನ್ನಿ. ಸಿಕ್ಕಾಬಟ್ಟೆ ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿದೆ, ಎಲ್ಲೂ ಕೂಡ ಸ್ಕಿಪ್ ಮಾಡಕ್ ಹೋಗ್ಬಿಡಿ, ಕೊನೆ ತನಕ ನೋಡಿ. ಹಾಗೇನೇ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲ ಹಾಗೆ ನೋಡ್ತಿರೋ ದಯವಿಟ್ಟು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದ್ರೆ ಪುಟ್ಟದೊಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸಂಚಿಕೆ ಶುರುವಿನಲ್ಲಿ ಈ ಕಡೆ ಅಜಿತ್ ಮನೆಗೆ ವಾಪಸ್ ಆಗಿರ್ತಾನೆ, ಟ್ರೈನಿಂಗ್ ಎಲ್ಲ ಕೊಟ್ಬಿಟ್ಟು. ಅಲ್ಲಿ ಭೂಮಿ ಊಟಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಸಾಲಾಗಿ ತಟ್ಟೆನ ತಗೊಂಡು ಹೋಗ್ಬಿಟ್ಟು ಊಟನ ತಗೊಂಡ್ ಬಂದು ಎಲ್ಲ ಕೂತ್ಕೊಂಡು ಊಟ ಮಾಡ್ತಿರುವಾಗ ಅಲ್ಲಿ ಪಕ್ಕದಲ್ಲಿ ಭೂಮಿ ಪಕ್ಕ ಸಹನಾ ಕೂಡ ಕೂತಿರ್ತಾಳೆ. ಈ ಕಡೆ ಭೂಮಿಗೆ ಸ್ವಲ್ಪ ಕೈಗೆ ಏಟಾಗಿರೋದ್ರಿಂದ ಅವಳಿಗೆ ಸ್ವಲ್ಪ ಊಟ ಮಾಡೋದಕ್ಕೆ ಕಷ್ಟ ಆಗ್ತಿರುತ್ತೆ, ಊಟ ಮಾಡೋದಕ್ಕೆ ಟ್ರೈ ಮಾಡ್ತಿರ್ತಾಳೆ. ಈ ಕಡೆ ಪಕ್ಕದಲ್ಲಿರುವಂತಹ ಅವಳ ಫ್ರೆಂಡ್ ಸಹನಾ, ಅಕ್ಕ ಅಜಿತ್ ಅಕ್ಕ ನಾನು ಊಟ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ಈ ಕಡೆ ಭೂಮಿಗೆ ಊಟ ಮಾಡ್ಸೋಕೆ ಮುಂದಾಗ್ತಾಳೆ. ನೀನ್ ನನಗೆ ಊಟ ಮಾಡಿಸ್ತೀಯಾ ಅಂತ ಹೇಳಿದಾಗ, ಹೌದಕ್ಕ, ನನ್ಗೆ ಅಜಿತ್ ಸಾಹೇಬ್ರು ಹೇಳಿ ಹೋಗಿದ್ದಾರೆ ನಿಮ್ಗೆ 3 ಹೊತ್ತು ಊಟ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು. ಹಾಗೇನೆ ನಾಳೆ ದಿನ ಮಧ್ಯಾಹ್ನವರೆಗೂ ಇಬ್ರು ಕೂಡ ರೆಸ್ಟ್ ಮಾಡಿ ಭೂಮಿ ಜೊತೆಗೆ ಇದ್ಕೊಂಡು ಅವ್ರನ್ನ ನೋಡ್ಕೊಳ್ಳಿ ಅಂತ ಹೇಳೋಗಿದ್ದಾರೆ ಅಂತ ಹೇಳಿದಾಗ, ಈ ಕಡೆ ಭೂಮಿಗೆ ಮತ್ತೆ ಅಜಿತ್ ಸಾಹೇಬ್ರ ಬಗ್ಗೆ, ಅಲ್ಲ ಅಜಿತ್ ಸಾಹೇಬ್ರ ಬಗ್ಗೆ ನಾನೇ ಏನಾದ್ರೂ ತಪ್ಪಾಗಿ ತಿಳ್ಕೊಂಡ? ಅಜಿತ್ ಸಾಹೇಬ್ರು ನನ್ನ ಇಷ್ಟೊಂದು ಕೇರ್ ಮಾಡ್ತಿದ್ರಲ್ಲ, ಮತ್ತೆ ಎಲ್ರ ಮುಂದೆ ನನ್ಗೆ ಬಾಯಿ ಬಂದಂಗ್ ಬೈತಾರೆ. ಇವ್ರೆಂತ ಸಾಹೇಬ್ರು, ಒಂದ್ಸಲ ಗುರ್ರ ಅಂತಾರೆ, ಒಂದ್ಸಲ ಪ್ರೀತಿಯಿಂದ ಕಾಳಜಿಯಿಂದ ನೋಡ್ಕೋತಾರೆ. ಏನಪ್ಪಾ ಇವ್ರೇನಪ್ಪಾ ಹೀಗೆ ಅಂತ ಹೇಳ್ಬಿಟ್ಟು ತುಂಬಾ ಮತ್ತೆ ಫೀಲ್ ಮಾಡ್ಕೊತಿರ್ತಾಳೆ. ಈ ಕಡೆ ಸಹನಾ ಕೂಡ ಒಂದೊಂದಾಯ ತುತ್ತನ್ನ ತಿನ್ನಿಸ್ತಿರ್ತಾಳೆ. ತಿನ್ನಿಸ್ತಿರುವಾಗ ಈ ಕಡೆ ಭೂಮಿಗೆ ಎದುರುಗಡೆ ಅಜಿತ್ ಕಾಣಿಸ್ಬಿಡ್ತಾರೆ. ಭೂಮಿ ಹಾಗೆ ಅಜಿತ್ ಸಾಹೇಬ್ರನ್ನ ನೋಡ್ಬಿಟ್ಟು ನೋಡ್ತಾನೆ ಇರ್ತಾಳೆ. ಅದಾದ್ಮೇಲೆ ಮುಚ್ಚಿ ಕಣ್ಬಿಡೋಷ್ಟೊತ್ತಿಗೆ ಅಜಿತ್ ಮಾಯ ಆಗಿರ್ತಾನೆ. ಅಂದ್ರೆ ಅವಳು ಕನ್ಸಲ್ಲಿ ಅಂದ್ರೆ ಒಂದು ಊಹೆ ಮಾಡ್ಕೊಂತಾಳೆ ಅಷ್ಟೇ ಅಜಿತ್ ಸಾಹೇಬ್ರನ್ನ. ಅಲ್ಲ, ನಾನು ಯಾಕೆ ಅಜಿತ್ ಸಾಹೇಬ್ರನ್ನ ನೆನ್ಸ್ಕೊಬೇಕು? ನಾನ್ ಬಂದಿರೋದೇನಕ್ಕೆ? ಇನ್ಸ್ಪೆಕ್ಟರ್ ಆಗ್ಬೇಕು. ನಾನ್ ಬಂದಿರೋದು ಟ್ರೈನಿಂಗ್ ಮಾಡೋದಕ್ಕೆ. ಟ್ರೈನಿಂಗ್ ತುಂಬಾ ಚೆನ್ನಾಗಿ ಮಾಡಿ ನಾನು ಇನ್ಸ್ಪೆಕ್ಟರ್ ಆಗ್ಬೇಕು. ಹೇಗಿದ್ರು ಸಾಹೇಬ್ರು ನಮ್ಮ ಭಾಗ್ಯಮ್ಮನ್ನ ಬಿಡಿಸಲ್ವಲ್ಲ, ನಾನೇ ಇನ್ಸ್ಪೆಕ್ಟರ್ ಆಗಿ ನಾನೇ ನಮ್ಮ ಭಾಗ್ಯಮ್ಮನ್ನ ಬಿಡಿಸ್ಕೊತೀನಿ. ಹಾಗೆ ಹೇಗೆ ಅಂತ ಹೇಳ್ಬಿಟ್ಟು ಈ ಕಡೆ ಭೂಮಿನೇ ಬಿಲ್ಡಪ್ ತಗೊಂತಿರ್ತಾಳೆ. ಇನ್ನೇನು ಊಟನೂ ಕೂಡ ಮಾಡಿ ಹಾಗೆ ಹೋಗಿ ಮಲ್ಕೋತಾಳೆ. ಇನ್ನೊಂದ್ ಕಡೆ ಅಜಿತ್ ಕೂಡ ಮನೆಗೆ ಬರ್ತಾರೆ. ಮನೆಗೆ ಬಂದಾಗ ಈ ಕಡೆ ಸಂಗೀತ ಅವರು, ರಾಮು, ಎಲ್ರು ಕೂಡ ನಚಿಕೇತು ಎಲ್ಲ ಅಲ್ಲೇ ಇರ್ತಾರೆ. ಈ ಕಡೆ ನಚಿಕೇತ್ ಇದ್ದವರು ಒಬ್ರು ಟ್ರೈನಿಂಗ್ ಕೊಡೋ ನೆಪದಲ್ಲಿ ಭೂಮಿ ಅದಕ್ಕೆನ ನೋಡೋದಕ್ಕೆ ತಾನೇ ಹೋಗಿರೋದು ಅಂತ ಹೇಳಿದಾಗ, ಇಲ್ಲ ನನಗೆ ಅಲ್ಲಿಂದನೇ ಸ್ಪೆಷಲ್ ಆಗಿ ಇನ್ವೈಟ್ ಮಾಡಿದ್ರು, ಇವತ್ತು ಯಾವ ಕಾರಣಕ್ಕೂ ಮಿಸ್ ಮಾಡಬಾರ್ದು, ನೀವೇ ನಮ್ಮ ಟ್ರೈನರ್ಸ್ಗೆ ಟ್ರೈನಿಂಗ್ ಕೊಡಬೇಕು ಅಂತ ಹೇಳ್ಬಿಟ್ಟು ಅವ್ರಿಗೋಸ್ಕರ ನಾನು ಹೋಗಿರೋದು ಅಂತ ಹೇಳಿದಾಗ, ಈ ಕಡೆ ಸಂಗೀತನ್ಗೆ ಏನಾಗುತ್ತೋ ಏನೋ ಗೊತ್ತಿಲ್ಲ. ಹಾಗಾದ್ರೆ ಅಜಿತ, ನೀನು ನಮ್ಮೊಟ್ಟಿಗೆ ಭೂಮಿ ನೋಡಕ್ ಬಂದಿಲ್ವಾ? ಆಗಿದ್ರೆ ನೀನು ಟ್ರೈನಿಂಗ್ಗೋಸ್ಕರ ಹೋಗಿರೋದಾ? ಭೂಮಿ ಮೇಲೆ ಪ್ರೀತಿ ಇಲ್ವಾ ನಿನ್ಗೆ? ಹಾಗಾದ್ರೆ ನನ್ನ ಎದುರುಗಡೆ ಪ್ರೀತಿ ಇರೋ ತರ ನೀನು ನಾಟಕ ಮಾಡಿದಿರೋದ ಅಂತ ಹೇಳ್ಬಿಟ್ಟು ಒಂದೇ ಸಲ ತುಂಬಾ ಏನೋ ಒಂಥರ ಡೀಪ್ ಆಗಿ ಟೆನ್ಷನ್ ಮಾಡ್ಕೊತಿರುವ ಈ ಕಡೆ ರಾಮ್ ಇರೋರು, ಏನ್ ಸಂಗೀತ ನೀನು ಎಲ್ಲದಕ್ಕೂ ಯಾವಾಗ ನೋಡಿದ್ರು ನೀನು ಭೂಮಿಗೋಸ್ಕರ ಹೋಗಿಲ್ಲ, ಭೂಮಿನ ಇಷ್ಟಪಡ್ತಿಲ್ಲ, ನಮ್ಮ ಎದುರುಗಡೆ ಮಾತ್ರ ಯಾಕೆ ನೀನು ಯಾವಾಗ್ಲೂ ಅವರಿಬ್ರು ಚೆನ್ನಾಗಿಲ್ಲ ಅಂತ ಅನ್ಕೋತೀಯ? ಯಾವಾಗ್ಲೂ ನಮ್ಮ ಎದುರುಗಡೆ ಅವರು ಲವ್ ಮಾಡ್ತಿದೀವಿ ಅಂತ ಹೇಳ್ಬಿಟ್ಟು ಯಾವಾಗ್ಲೂ ಏನು ಶೋ ಆಫ್ ತೋರ್ಸ್ಬೇಕಾ ಅಂತ ಹೇಳ್ತಾರೆ ಈ ಕಡೆ ರಾಮ್ ಅವ್ರು. ಈ ಕಡೆ ಅಜ್ಜಿ ಕೂಡ, ಹೌದು ಕಣೆ ಸಂಗೀತ, ನೀನ್ ಯಾಕೆ ಯಾವಾಗ್ಲೂ ಅವ್ರಿಬ್ರು ಹಿಂದೆನೇ ಬೀಳ್ತೀಯ? ಏನ್ ಕೆಲ್ಸ ಅಂತ ಬಂದಾಗ ಕೆಲಸ ಮಾಡ್ಬೇಕು, ಗಂಡ ಹೆಂಡತಿ ವಿಷಯ, ರೂಮ್ ಒಳಗಡೆ ಪ್ರೀತಿ ಇರುತ್ತೆ, ಯಾವಾಗ್ಲೂ ನಮ್ಮ ಮುಂದೆ ಏನು ಪ್ರೀತಿ ಮಾಡ್ತಿದೀವಿ ಅಂತ ತೋರ್ಸ್ಕೊಳಕ್ ಆಗುತ್ತೇನೆ ಅಂತ ಹೇಳ್ಬಿಟ್ಟು ಈ ಕಡೆ ಅಜ್ಜಿ ಕೂಡ ಹೇಳಿದಾಗ, ಅಲ್ಲಮ್ಮ ನನ್ಗೆ ಯಾಕೋ ಗೊತ್ತಿಲ್ಲ, ಈ ಕಡೆ ನಚಿಕೇತ್ ಮತ್ತೆ ಅಂಜನನ್ ವಿಷಯದಲ್ಲಿ ಅವರಿಬ್ರು ಗಂಡ ಹೆಂಡತಿ ಬಗ್ಗೆ ಅಷ್ಟು ಅನ್ಸಲ್ಲ, ಆದ್ರೆ ಅಜಿತ್ ಮತ್ತೆ ಈ ಕಡೆ ಭೂಮಿ ಈ ವಿಷಯ ಬಂದಾಗ ನನ್ಗೆ ಯಾಕೋ ಒಂಥರ ಅವರಿಬ್ರು ನಿಜವಾಗ್ಲೂ ಪ್ರೀತಿ ಮಾಡ್ತಿಲ್ವೇನೋ, ನಮ್ಮ ಎದುರುಗಡೆ ನಾಟಕ ಮಾಡ್ತಿದಾರೇನೋ ಅಂತ ನನ್ಗೆ ಯಾಕೋ ಅನ್ಸುತ್ತೆ ಅಂತ ಹೇಳ್ಬಿಟ್ಟು, ಹಾಗೆ ಪಟ್ ಅಂತ ಯಾಕೆ ನನಗೆ ಈ ತರ ಅನ್ಸುತ್ತೆ ಅಂತ ಹೇಳ್ಬಿಟ್ಟು ಹಾಗೆ ಒಂದ್ಸಲ ಕಣ್ಮುಚ್ಕೋತಾರೆ. ಕಣ್ಮುಚ್ಕೊಂಡಾಗ ಈ ಕಡೆ ಸಂಗೀತನ್ಗೆ ಏನ್ ನೆನಪಾಗುತ್ತೆ ಅಂದ್ರೆ, ಅಶ್ವಿನಿ ಹೇಳಿದ್ಲಲ್ವಾ, ಒಂದು ಅಗ್ರಿಮೆಂಟ್ ಪತ್ರ ಬಾಂಡ್ ಸಿಕ್ಕಿತ್ತಲ್ವಾ, ಇದು ಅಗ್ರಿಮೆಂಟ್ ಮದ್ವೆ, 1 ವರ್ಷದ ಕಾಂಟ್ರಾಕ್ಟರ್ ಮದ್ವೆ ಅಂತ ಹೇಳಿದ್ಲಲ್ವಾ, ದೇವ್ರ ಮನೆಯಲ್ಲಿ ಅಶ್ವಿನಿ ಇದು ನಿಮ್ಗೆಲ್ಲ ಮೋಸ ಮಾಡ್ತಿದ್ದಾರೆ ಹಾಗೆ ಹೀಗೆ ಅಂತ ಅಶ್ವಿನಿ ಎಲ್ಲ ಹೇಳ್ಬಿಟ್ಟಿದ್ಲಲ್ವಾ. ಆವಾಗಲೇ ಸಂಗೀತ ಅವರು ಕೋಮಕ್ಕೆ ಹೋಗಿದ್ರಲ್ವಾ, ಅದೆಲ್ಲ ನೆನಪಾಗತ್ತೆ ಅವಳಿಗೆ. ಒಂಥರ ಅದೆಲ್ಲ ಅಷ್ಟಕ್ಕೆ ಮಾತ್ರ ನೆನಪಾಗುತ್ತೆ, ಕಾಂಟ್ರಾಕ್ಟ್ ಮದುವೆ ಅನ್ನೋದು ನೆನಪಾಗಲ್ಲ. ಆದರೆ ಇವರಿಬ್ರು ಏನೋ ಸರಿ ಇಲ್ಲ, ಇವರಿಬ್ರು ನಿಜವಾದ ಗಂಡ ಹೆಂಡ್ತಿನೇ ಅಲ್ಲ ಅನ್ನೋದನ್ನ ಸ್ವಲ್ಪ ಹಾಗಾಗಿ ಮೇಲ್ಮೇಲಕ್ಕೆ ನೆನಪಾಗ್ತಿರುತ್ತೆ. ಆಮೇಲೆ ಒಂಥರ ತುಂಬ ಡೀಪಾಗಿ ಹಾಗೆ ಕುತ್ಕೊತಾರೆ, ಇಲ್ಲ ನನಗೆ ಏನು ನೆನಪಾಗ್ತಿಲ್ಲ, ಆದರೆ ಇವರಿಬ್ರು ಮಧ್ಯೆ ಏನೋ ಸರಿ ಇಲ್ಲ ಅಂತ ನನಗೆ ಅನ್ನಿಸ್ತಿದೆ ಅಂತ ಹೇಳ್ಬಿಟ್ಟು ಈ ಕಡೆ ಮತ್ತೆ ಸಂಗೀತ ಫುಲ್ಲು ಟೆನ್ಷನ್ ಮಾಡ್ಕೊಳಕ್ ಹೋಗ್ತಾರೆ. ಆಗ ಅಜಿತ್ ಮತ್ತೆ ನಚಿಕೇತ್ ಇಬ್ರು ಕೂಡ ಸಮಾಧಾನ ಮಾಡ್ತಿರ್ತಾರೆ. ಈ ಕಡೆ ಅಜಿತ್ ಇದ್ದವರು, ಅಮ್ಮ ನೀನ್ ಯಾಕೆ ಯಾವಾಗ್ಲೂ ಟೆನ್ಷನ್ ಮಾಡ್ಕೋತೀಯ, ನಾನು ಟ್ರೈನಿಂಗ್ಗೋಸ್ಕರ ಹೋಗಿದ್ದು ಹೌದು, ಆದ್ರೆ ಭೂಮಿ ನೋಡ್ಬೋದಲ್ಲ ಹಾಗೇನೆ ಅಂತ ಹೇಳಿ ಒಪ್ಕೊಂಡಿದ್ದು, ಇಲ್ಲ ಅಂದ್ರೆ ನಾನೇನು ಟ್ರೈನಿಂಗ್ಗೋಸ್ಕರ ಬಂದಿದ್ದಲ್ಲ, ಭೂಮಿನೂ ನೋಡ್ದಂಗಾಗುತ್ತೆ ಟ್ರೈನಿಂಗು ಕೊಟ್ಟಂಗಾಗುತ್ತೆ ಅನ್ನೋದಕ್ಕೋಸ್ಕರ ಬಂದಿರೋದಷ್ಟೇನೆ. ಅಮ್ಮ ನಿಮ್ಗೆ ಏನಾಗಿದೆ? ನಾನು ಭೂಮಿ ಎಷ್ಟು ಚೆನ್ನಾಗಿದ್ದೀವಿ, ನಾನು ತುಂಬಾ ಪ್ರೀತಿ ಮಾಡ್ತೀನಮ್ಮ ಭೂಮಿನೂ ಅಷ್ಟೇ ನನ್ನ ಅಷ್ಟೇ ಪ್ರೀತಿ ಮಾಡ್ತಾಳೆ, ನಾವಿಬ್ರು ತುಂಬಾ ತುಂಬಾ ಚೆನ್ನಾಗಿದ್ದೀವಿ, ನನ್ನ ಮೇಲೆ ನಂಬಿಕೆ ಇಲ್ವಾ ಹೇಳಮ್ಮ ಅಂತ ಹೇಳಿದಾಗ, ಅಯ್ಯೋ ಅಜಿತ, ನಾನು ದೇವ್ರ ಮೇಲೆ ಬೇಕಾದ್ರೆ ನಂಬಿಕೆ ಇಲ್ಲ ಅಂತ ಹೇಳ್ಬಿಡ್ತೀನಿ, ಆದ್ರೆ ನಿನ್ ಮೇಲೆ ಮಾತ್ರ ನಂಬಿಕೆ ಇಲ್ಲ ಅಂತ ಹೇಳಕ್ಕಾಗಲ್ಲ, ಯಾಕಂದ್ರೆ ನಾನು ಅಷ್ಟು ನಂಬ್ತೀನಿ ಕಣೋ ಮಗನೇ ಅಂತ ಹೇಳ್ಬಿಟ್ಟು ಇಬ್ರು ಸಮಾಧಾನ ಮಾಡ್ತಿರ್ತಾರೆ. ಈ ಕಡೆ ನಚಿಕೇತ್ ಕೂಡ ಮಾಮ್ ಚಿಲ್ ಅಂತ ಹೇಳ್ಬಿಟ್ಟು ಏನೋ ಒಂದು ಮಾತನ್ನ ಬದಲಾಯಿಸ್ತಾರೆ. ಅದಾದ ನಂತರ ಸರಿ ಆಯ್ತು ಅಂತ ಹೇಳ್ಬಿಟ್ಟು
ಹೇಳ್ಬಿಟ್ಟು ಈ ಕಡೆ ಅಜಿತ್ ಕೂಡ ರೂಮ್ಗೆ ಹೋಗ್ತಾರೆ. ರೂಮ್ಗೆ ಹೋಗ್ಬಿಟ್ಟು ಈ ಕಡೆ ಭೂಮಿ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ. ಅಂದ್ರೆ ಭೂಮಿ ಇನ್ಮೇಲೆ ನಾನು ನೋಡೋಕೆ ಬರೋದು ಬೇಡ, ನಮ್ಮಿಬ್ರು ಸಂಬಂಧ ಮುಗಿದೋಯ್ತು ಹಾಗೆ ಹೀಗೆ ಅಂತೆಲ್ಲ ಹೇಳಿದ್ಲಲ್ಲ. ಅಲ್ಲ ಭೂಮಿ ಯಾಕೆ ಆ ಥರ ಹೇಳಿದ್ಲು ಹಾಗೆ ಹೀಗೆ ಅಂತ. ಅಲ್ಲ ಭೂಮಿದೇನು ತಪ್ಪಿಲ್ಲ, ಹೇಗಿದ್ರು 1 ವರ್ಷದ ಅಗ್ರಿಮೆಂಟ್ ಅಲ್ವಾ ನಾವು ಮದುವೆ ಆಗಿದ್ದು. ಅವಳು ಹೇಳಿದ್ರಲ್ಲೂ ಸರಿ ಇದೆ, 1 ವರ್ಷದ ಮೇಲೆ 1 ತಿಂಗಳು ಆಗೋಗಿದೆ, ಇನ್ನೂ ಅವಳ ಲೈಫ್ ಅವಳು ನೋಡ್ಕೊಬೇಕಲ್ವಾ. ನಾನು ಯಾಕೆ ಇಷ್ಟೊಂದು ಭೂಮಿ ಬಗ್ಗೆ ಯೋಚನೆ ಮಾಡ್ತಿದ್ದೀನಿ, ಅವಳ ಲೈಫು ಅವಳು ಇದು. ಆದರೂ ನನಗೆ ಯಾಕೋ ತುಂಬ ಫೀಲ್ ಆಗ್ತಿದೆಯಲ್ಲ ಅಂತ ಹೇಳ್ಬಿಟ್ಟು. ಯಾಕೆ ಹೇಳಿರ್ಬೋದು, ಕಾರಣ ಏನು ಸಡನ್ ಆಗಿ ಈ ಥರ ಅಂತ ಹೇಳ್ಬಿಟ್ಟು ಅಜಿತ್ನಿಗೆ ಒಂದು ಸ್ವಲ್ಪ ಕುರಿತಿರುತ್ತೆ. ಆಮೇಲೆ ಸತ್ಯಣ್ಣಂಗೆ ಕಾಲ್ ಮಾಡಿಬಿಟ್ಟು ಸತ್ಯಣ್ಣಂಗೆ ಬರಕ್ಕೆ ಹೇಳ್ತಾರೆ. ಆಗ ಸತ್ಯಣ್ಣ ಏನಪ್ಪ ನಿಮ್ಮಿಬ್ರದ್ದು ಇವಾಗ ಎಲ್ಲಿ ತನಕ ಬಂತರೋ ಅಂತ ಕೇಳ್ತಾರೆ. ಸತ್ಯಣ್ಣ ಏನು ಗೊತ್ತಾ, ನನಗೆ ಒಂದು ವಿಷಯ ಗೊತ್ತಾಗ್ತಿಲ್ಲ. ಭೂಮಿ ಇಷ್ಟು ದಿನ ನನ್ನನ್ನು ನೋಡಿದ್ರೆ ಬಿಟ್ಟು ಹೋಗುವಾಗ ಇಲ್ಲಿಂದ ಟ್ರೈನಿಂಗ್ ಹೋಗುವಾಗ ತುಂಬ ಫೀಲ್ ಮಾಡ್ಕೊತಿದ್ಲು. ಆದರೆ ಇವತ್ತು ಭೂಮಿ ಬಾಯಿಂದ ಈ ಥರ ಬಂದ್ಬಿಡ್ತು ಅಂತ ಹೇಳ್ತಾನೆ. ಯಾವ ಥರ ಬಂತಪ್ಪ ಅಂತ ಈ ಕಡೆ ಸತ್ಯಣ್ಣ ಕೇಳಿದಾಗ, ಇನ್ಮೇಲೆ ನಿಮ್ಮ ಸಂಬಂಧ ಮುಗೀತು, ನಾನು ಇನ್ಮೇಲೆ ಆ ಮನೆಗೆ ಬರಲ್ಲ, ನನ್ನ ದಾರಿ ನನಗೆ ನಿಮ್ಮ ದಾರಿ ನಿಮಗೆ ಅಂತ ಹೇಳಿಬಿಟ್ಲು ಕಂಡೀಷನ್ ಆಗಿ. ತುಂಬ ಬೇಜಾರಾಗ್ತಿದೆ. ಆದರೆ ಇದಕ್ಕೆ ಕಾರಣ ಏನು ಅಂತ ಹೇಳಿದಾಗ ಸತ್ಯಣ್ಣಂಗೆ ಇಲ್ಲಿ ಸಿಕ್ಕಾಬಟ್ಟೆ ಭೂಮಿ ಮೇಲೆ ಕೋಪ ಬರುತ್ತೆ. ಏನೋ ಅವಳು ಹಂಗೆ ಹೇಳಿದ್ಲಾ, ನಿಮ್ಮಿಬ್ರು ಒಂದು ಮಾಡಬೇಕು ಅನ್ನಿಸ್ತು ಅಂತ ನಾನು ಎಷ್ಟೆಲ್ಲ ಕಷ್ಟಪಟ್ಟಿದ್ದೀನಿ. ಅಂದ್ರೂ ಅವಳಿಗೆ ನಿನ್ನ ಮೇಲೆ ಪ್ರೀತಿ ಇರೋದು ಹೌದು, ನಿನಗೆ ಅವಳ ಮೇಲೆ ಪ್ರೀತಿ ಇರೋದು ಹೌದು, ನಿಮ್ಮಿಬ್ರು ಒಂದು ಮಾಡೋದಕ್ಕೂ ನಾನು ಕಷ್ಟಪಟ್ಟಿರೋದು ಹೌದು. ಇಷ್ಟೆಲ್ಲ ಆದ್ರೂ ನಿನ್ನ ಮೇಲೆ ಅವಳು ಹಿಂಗೆ ಹೇಳ್ಬಿಟ್ಲಾ, ನೀನು ಇನ್ಮೇಲೆ ಮುಗಿದು ಸಂಬಂಧ, ನೀವು ಬೇಡ ಸಾಹೇಬ್ರೆ ಅಂತ ಹೇಳ್ಬಿಟ್ಲಾ. ಹಾಗಾದರೆ ಬಿಟ್ಬಿಡು ಅಜಿತ, ಯಾಕೆ ಗೊತ್ತಾ, ಬೇಡ ಹುಡುಗಿ ಸರಿ ಇಲ್ಲ ಅಂತ ನನಗೆ ಯಾಕೋ ಅನ್ನಿಸ್ತಿದೆ. ಒಂದ್ಸಲ ಪ್ರೀತಿ ಇದೆ ಅನ್ನೋ ಥರ ಇರ್ತಾಳೆ, ಒಂದ್ಸಲ ಬೇಡ ಅನ್ನೋ ಥರ ಇದೇನು ಮಕ್ಕಳಾಟ ಅಂತ ಅಂದ್ಕೊಂಡಿದ್ದಾಳ, ಬಿಟ್ಬಿಡು, ಯಾಕೋ ನಿನಗೆ ಅವಳು ಸೂಟ್ ಆಗಲ್ಲ ಅಂತ ಹೇಳಿದಾಗ ಈ ಕಡೆ ಅಜಿತನಿಗೆ ಅಲ್ಲ ಸತ್ಯಣ್ಣ ಹಾಗಲ್ಲ, ಅವಳು ತಪ್ಪು ಅಂತ ಹೇಳಲ್ಲ. ಅಲ್ಲ ಹೇಗಿದ್ರು ನಾವು 1 ವರ್ಷದ ಅಗ್ರಿಮೆಂಟ್ ಪ್ರಕಾರ ಮದುವೆ ಆಗಿದ್ದಲ್ವಾ, ಹೇಗಿದ್ರು 1 ವರ್ಷದ ಮೇಲೆ 1 ತಿಂಗಳಾಗಿದೆ, ಅದಕ್ಕೆ ಹೇಳಿರ್ಬೋದೇನೋ. ಈಗ ಅವಳಿಗೂ ಕೂಡ ಏನಾದರೂ ಅವಳ ಲೈಫು ಅವಳು ಇನ್ಸ್ಪೆಕ್ಟರ್ ಆಗಬೇಕು ಅನ್ನೋ ಒಂದು ಆಸೆ ಇರುತ್ತಲ್ವ, ಅದಕ್ಕೋಸ್ಕರನೇ ಹೋಗಿರ್ಬೋದು. ಈಗ ಅವಳಿಗೂ ನಾವು ಒತ್ತಾಯ ಮಾಡೋಕ್ಕಾಗಲ್ಲ, ನನ್ನನ್ನು ಪ್ರೀತಿ ಮಾಡು, ನನ್ನನ್ನು ನೋಡೋಕೆ ಬರಬೇಡ, ನನ್ನ ನೋಡೋಕೆ ಬಾ, ಹಾಗೆ ಹೇಗೆ ನಮ್ಮ ಮನೆಗೆ ಬಾ ಅಂತ ಹೇಳೋದ್ರಲ್ಲಿ ತಪ್ಪಾಗುತ್ತಲ್ವಾ. ಅವಳ ಸಿಚುವೇಶನ್ ಏನಕ್ಕೆ ಹಂಗೆ ಹೇಳಿದ್ಲು ಏನೋ. ಯಾಕೆ ನಾನು ಎಷ್ಟೋ ಸಲ ನನ್ನ ಅಮ್ಮ ಕೋಮಕ್ಕೆ ಹೋದಾಗ ಭೂಮಿಯಿಂದ ತಪ್ಪಿಲ್ಲ ಅಂತ ಗೊತ್ತಿದ್ರು ಕೂಡ ಬಾಯಿ ಬಂದಂಗೆ ಬೈದಿಲ್ವಾ, ಅವಳು ಬೈಸ್ಕೊಂಡಿಲ್ವಾ. ಹಾಗೇನೆ ಇವಾಗ ಏನೋ ಒಂದು ಕಾರಣ ಇರ್ಬೋದು ಅಂತ ಹೇಳಿದಾಗ ಈ ಕಡೆ ಸತ್ಯಣ್ಣಂಗೆ ಇರ್ಬೋದು ಇದು ನಿಗೂಢವಾಗಿರುವಂತಹ ಒಂದು ಸಮಸ್ಯೆ. ಖಂಡಿತವಾಗ್ಲೂ ನಾನು ಇದನ್ನ ಭೂಮಿ ಹತ್ರ ತಿಳ್ಕೊತೀನಿ ಅಂತ ಹೇಳ್ಬಿಟ್ಟು ಸೀದಾ ಸತ್ಯಣ್ಣ ಅಲ್ಲಿಂದ ಭೂಮಿ ಹತ್ರ ಹೋಗ್ತಾರೆ. ಇನ್ನೊಂದ್ ಕಡೆ ಭೂಮಿಯಲ್ಲಿ ಮಲ್ಕೊಂಡಿರ್ತಾಳೆ, ಏನೋ ಒಂಥರ ಫೀಲ್ ಮಾಡ್ಕೊಂತಿರ್ತಾಳೆ. ಈ ಕಡೆ ಅಜಿತನ್ ಬಗ್ಗೆ ತುಂಬಾ ಫೀಲ್ ಆಗ್ತಿರುತ್ತೆ. ಎಲ್ಲಿ ಕಣ್ಣು ಮುಚ್ಚಿದ್ರು ಬಿಟ್ರು ಅಜಿತನ್ನೇ ಕಾಣ್ತಿರ್ತಾನೆ. ಆದ್ರೆ ನಮ್ಮ ಭಾಗ್ಯಮ್ಮನ ಬಿಡ್ಸೋದ್ ಬೇಡ ಅಂತ ಮಾತಾಡ್ಕೊಂಡಿದ್ರು ಅಂತ ಲಕ್ಷ್ಮಕ್ಕ ಹೇಳಿದ್ರಲ್ಲ, ಹಾಗಾಗಿ ಈ ಕಡೆ ಭೂಮಿಗೆ ಒಂಥರ ಅಜಿತನ್ ಮೇಲೆ ಸ್ವಲ್ಪ ಕೋಪ ಇರುತ್ತೆ. ಅಷ್ಟರಲ್ಲಿ ಈ ಕಡೆ ಸತ್ಯಣ್ಣ ಭೂಮಿನ ನೋಡೋದಿಕ್ಕೆ ಅಂತ ಹೇಳ್ಬಿಟ್ಟು ಅಲ್ಲಿ ಬಂದಾಗ, ಭೂಮಿನ ನೋಡೋದಿಕ್ಕೆ ಅಂತ ಹೇಳ್ಬಿಟ್ಟು ಈ ಕಡೆ ಬರ್ತಾರೆ. ಬಂದಾಗ ಭೂಮಿನ ಕರೀತಾರೆ, ನಿಮ್ಮ ಅಣ್ಣ ಅವರು ಸತ್ಯಣ್ಣ ಅವರು ಬಂದಿದ್ದಾರೆ ಅಂತ. ಈ ಕಡೆ ಸತ್ಯಣ್ಣನ ಮುಖ ನೋಡೋದಕ್ಕೂ ಈ ಕಡೆ ಭೂಮಿಗೆ ಇಷ್ಟ ಇಲ್ಲ, ಯಾಕಂದ್ರೆ ಅದೇ ಲಕ್ಷ್ಮಕ್ಕ ಹೇಳಿರೋದನ್ನ ತಪ್ಪಾಗಿ ತಿಳ್ಕೊಂಡಿರ್ತಾಳೆ. ಸೊ ಹಾಗಾಗಿ ಬರ್ತಾಳೆ. ಏನ್ ಸತ್ಯಣ್ಣ ಅಂತ ಹೇಳಿದಾಗ, ಅಲ್ಲ ಏನ್ ಸಮಾಚಾರ, ಏನಕ್ಕೆ ಹಿಂಗಿದೆಯಾ, ಮುಖನೂ ನೋಡೋದರ ತರ ನನ್ನ ಮೇಲೂ ಕೋಪ ಬಂದಿದ್ಯಾ, ನಿಮ್ಮ ಅಜಿತ್ ಸಾಹೇಬ್ರ ಮೇಲೂ ಕೋಪ ಮಾಡ್ಕೊಂಡಿದ್ಯಾ, ಇನ್ಮೇಲೆ ನೋಡಕ್ ಬರಲ್ಲ ಹಾಗೆ ಹೀಗೆ ಅಂತ ಹೇಳಿದ್ಯಂತೆ ಅಂದಾಗ, ನನ್ಗೇನ್ ವಿಷಯ ಗೊತ್ತಿಲ್ಲ ಅಂತ ಅನ್ಕೊಂಡ್ರ ನೀವು? ಮತ್ತೆ ಅಜಿತ್ ಸಾಹೇಬ್ರು ನಮ್ಮ ಭಾಗ್ಯಮ್ಮನ ಜೈಲಿಂದ ಬಿಡುಗಡೆ ಮಾಡೋದ್ ಬೇಡ ಅಂತ ಹೇಳಿರೋ ವಿಷಯ ನನ್ಗೆ ಹೇಗೋ ಗೊತ್ತಾಯ್ತು, ನನ್ಗೆಲ್ಲ ಗೊತ್ತು, ನೀವು ಬರೀ ಮೋಸ ಹಾಗೆ ಹೀಗೆ ಅಂತ ಹೇಳಿದಾಗ, ನೋಡು ತಂಗ್ಯಮ್ಮ, ನಿಮ್ಮ ಭಾಗ್ಯಮ್ಮನ ಜೈಲಿಂದ ಬಿಡಿಸೋದು ಬೇಡ ಅಂತ ಹೇಳಿರೋದು ಸತ್ಯ, ಆದ್ರೆ ಅದು ನಿಮ್ಮ ಅಜಿತ್ ಸಾಹೇಬ್ರು ಹೇಳಿದಲ್ಲ. ಆ ಮಾತನ್ನ ನಾನು ಹೇಳಿದ್ದು ಸರಿಯಾಗಿದೆ. ಆದ್ರೆ ಅಜಿತ್ ಏನ್ ಹೇಳ್ದ ಗೊತ್ತಾ, ನನ್ಗೆ ಹಿಗ್ಗ ಮುಗ್ಗ ಬೈದ್ಬಿಟ್ಟು, ಏನ್ ಸತ್ಯಣ್ಣ ಈ ತರ ಹೇಳ್ತಿದ್ದೀರಾ, ಇದೆಲ್ಲ ತಪ್ಪು, ನನ್ನ ಕರ್ತವ್ಯಕ್ಕೆ ದ್ರೋಹ ಮಾಡ್ದಂಗಾಗುತ್ತೆ, ನನ್ನ ಭೂಮಿಗೆ ಮಾತು ಕೊಟ್ಟಿದ್ದೀನಿ ಭಾಗ್ಯಮ್ಮನ ಬಿಡಿಸ್ಬೇಕು ಅಂತ ಹೇಳ್ಬಿಟ್ಟು, ಭಾಗ್ಯಮ್ಮನ ಯಾವ ಕಾರಣಕ್ಕೂ ನಾನು ಬಿಡಿಸ್ತೀನಿ ಅಂತ ಹೇಳ್ಬಿಟ್ಟು ನನಗೆ ಆವಾಜ್ ಆಗ್ತಾ, ಆದ್ರೆ ನೀನ್ ನೋಡಿದ್ರೆ ಈ ತರ ತಪ್ಪಾಗಿ ತಿಳ್ಕೊಂಡಿದ್ಯಲ್ಲ ಅಂದಾಗ, ಸತ್ಯಣ್ಣ ನಿಜ ಹೇಳ್ತಿದ್ದೀರಾ, ಪ್ರಾಮಿಸ್ ಮಾಡಿ ಅಂದಾಗ, ಅಯ್ಯೋ ನನ್ನ ನಾಣೆ ನಿನ್ನ ನಾಣೆ ಆಯ್ತಾ ಅಂತ ಹೇಳಿದಾಗ ಈ ಕಡೆ ಭೂಮಿಗಂತೂ ಒಂಥರ ಫೀಲ್ ಆಗುತ್ತೆ. ಅಯ್ಯೋ ಸಾಹೇಬ್ರು ಬಗ್ಗೆ ತಪ್ಪಾಗಿ ತಿಳ್ಕೊಂಡ್ಬಿಟ್ನಲ್ಲ, ಸಾಹೇಬ್ರಿಗೆ ನಾನು ಹೊರಟಾಗಿ ಮಾತಾಡ್ಬಿಟ್ನಲ್ಲ ಹಾಗೆ ಹೇಗೆ ಅಂತ. ಮತ್ತೆ ಈ ಕಡೆ ಭೂಮಿ ಒಂಥರ ಬೇಜಾರ್ ಮಾಡ್ಕೊತಿರ್ತಾಳೆ. ಆಗ ಈ ಕಡೆ ಸತ್ಯಣ್ಣ ಏನ್ ಗೊತ್ತಾ ಅಂದಾಗ, ನಾನು ಏನು ಮಾತಾಡಲ್ಲಮ್ಮ, ನಾನು ಹೊರಡ್ತೀನಿ, ನೀನುಂಟು ನಿಮ್ ಸಾಹೇಬ್ರುಂಟು ಏನಾದ್ರೂ ಮಾಡ್ಕೊಳ್ಳಿ ಅಂತ ಸತ್ಯಣ್ಣನು ಕೂಡ ಒಂಥರ ಬೇಜಾರ್ ಮಾಡ್ಕೊಂಡು ಹೋಗಿರ್ತಾರೆ. ಯಾಕಂದ್ರೆ ಇಲ್ಲಿ ಸತ್ಯಣ್ಣ ಅಜಿತ್ ಮತ್ತೆ ಭೂಮಿನ ಒಂದ್ ಮಾಡೋದಕ್ಕೆ ಹರ ಸಾಹಸ ಪಟ್ಟರು ಕೂಡ ಇಲ್ಲಿ ಒಂದಲ್ಲ ಒಂದು ಸಮಸ್ಯೆಯಿಂದ ಇಬ್ರು ಕೂಡ ಸ್ವಲ್ಪ ಗ್ಯಾಪ್ ಡಿಸ್ಟೆನ್ಸ್ ಅಲ್ಲಿ ಹೋಗ್ತಾನೆ ಇದೆ. ಹಾಗಾಗಿ ಸತ್ಯಣ್ಣಗೂ ಕೂಡ ಬೇಜಾರಾಗಿದೆ, ಒಬ್ರನ್ನ ಇನ್ನೂ ಪೂರ್ತಿಯಾಗಿ ಯಾವಾಗಪ್ಪ ಅರ್ಥ ಮಾಡ್ಕೊಂಡು ಇವ್ರು ಯಾವಾಗ ಒಂದಾಗ್ತಾರೋ ಅಂತ ಹೇಳ್ಬಿಟ್ಟು ಸುಮ್ನೆ ಬೇಜಾರ್ ಮಾಡ್ಕೊಂಡು ಹೋಗ್ತಾರೆ. ಸೀದಾ ಸ್ಟೇಷನ್ಗೆ ಹೋಗ್ತಾರೆ. ಅಲ್ಲಿ ಅಜಿತ್ ಅವ್ರು ಕೂಡ ಇರ್ತಾರೆ.
ಸೊ ಅಜಿತ್ ಅವರು ಏನೋ ಹೀಗೆ ಭೂಮಿ ಬಗ್ಗೆನೇ ಯೋಚನೆ ಮಾಡ್ಕೋತಾ ಕೂತಿರ್ತಾರೆ. ಅಷ್ಟೊತ್ತಿಗೆ ಸತ್ಯಣ್ಣ ಬಂದ್ಬಿಟ್ಟು ಹೋಗಿ ಬಂದ್ಯಾ, ಹೇಳ್ದ್ಯಾ, ಏನಾಯ್ತು ಎತ್ತ ಅಂತ ಹೇಳಿದಾಗ ಅಲ್ಲಿ ನಡೆದಿರುವಂತ ಹೇಳಿರೋ ವಿಚಾರಗಳನ್ನ ಕೂಡ ಹೇಳ್ತಾರೆ. ಈ ಕಡೆ ಅಜಿತ್ ಕೂಡ ಸತ್ಯಣ್ಣ ಏನ್ ಗೊತ್ತಾ, ಅಲ್ಲ ನನ್ನ ಮಗಂದು ಏನಾದ್ರು ಒಂದು ಹೊಸ ಐಡಿಯಾ ಬೇಕು ಸತ್ಯಣ್ಣ, ಭಾಗ್ಯಮ್ಮನ ಜೈಲಿಂದ ಬಿಡುಗಡೆ ಮಾಡಕ್ಕೆ ಆಗ್ತಿಲ್ವಲ್ಲ, ಒಂದು ಬಲವಾದ ಸಾಕ್ಷಿ, ಒಂದೇ ಒಂದು ಸಾಕ್ಷಿ ಸಿಕ್ಕಿದ್ರೆ ಇಷ್ಟೊತ್ತಿಗೆ ಭಾಗ್ಯಮ್ಮನ ಬಿಡುಗಡೆ ಮಾಡಿ ಭೂಮಿ ಮುಂದೆ ನಿಲ್ಲಿಸ್ಬೋದಾಗಿತ್ತು. ಏನ್ ಮಾಡೋದು, ಏನಾದ್ರೂ ಒಂದು ಒಳ್ಳೆ ಐಡಿಯಾ ಕೊಡಿ ಸತ್ಯಣ್ಣ, ಏನೇನೋ ಐಡಿಯಾ ಕೊಡ್ತೀರಾ, ಇದೊಂದು ಐಡಿಯಾ ಕೊಡಿ, ಭಾಗ್ಯಮ್ಮಂಗೆ ಒಳ್ಳೆ ಬಲವಾದ ಸಾಕ್ಷಿ ಬೇಕು ಭಾಗ್ಯಮ್ಮನ ಬಿಡಿಸೋದಿಕ್ಕೆ ಅಂತ ಮಾತಾಡ್ತಿರ್ತಾರೆ. ಹೌದು ಹೌದು, ಬಲವಾದ ಸಾಕ್ಷಿ ಬೇಕು, ಖಂಡಿತವಾಗ್ಲೂ ನೀನು ಭಾಗ್ಯಮ್ಮನ ರಿಲೀಸ್ ಮಾಡ್ಬಿಟ್ಟು ಭೂಮಿ ಹತ್ರ ಕರ್ಕೊಂಡೋಗಿ ಬಿಡಬೇಕು, ಆವಾಗಾದ್ರೆ ನೀವಿಬ್ರು ಒಂದಾಗ್ಬೋದು ಅಂತೇಳಿ ಸತ್ಯಣ್ಣ ಯೋಚನೆ ಮಾಡ್ತಿರ್ತಾರೆ ಐಡಿಯಾಕ್ಕೋಸ್ಕರ. ಅಷ್ಟರಲ್ಲಿ ಈ ಕಡೆ ಅಜಿತ್ಗೆ ಒಂದು ಫೋನ್ ಕಾಲ್ ಬರುತ್ತೆ. ಆ ಫೋನ್ ಕಾಲ್ ಯಾರ್ದಾಗಿರುತ್ತೆ ಅಂತ ಹೇಳಿದ್ರೆ, ಈ ಕಡೆ ವೀರಣ್ಣ ಸತ್ತೋಗಿರ್ತಾರಲ್ವಾ, ವೀರಣ್ಣನ ಸಾಯಿಸಿದ್ದು ಭಾಗ್ಯಮ್ಮನೆ ಅಂತ ಹೇಳ್ಬಿಟ್ಟು ಈ ಕಡೆ ಜೈಲಿಗೆ ಹಾಕಿರ್ತಾರೆ. ಆ ಒಂದು ವೀರಣ್ಣನ ಸಾಯಿಸಿರುವಂತಹ ಒಂದು ಯಾರು ಸಾಯಿಸಿರ್ತಾರೆ ಆ ಒಂದು ಬಲವಾದ ಸಾಕ್ಷಿ ಸಿಕ್ಕಿರುವಂತಹ ವಿಷಯವನ್ನ ಈ ಕಡೆ ಅಜಿತ್ಗೆ ಕಾಲ್ ಮಾಡಿ ತಿಳಿಸ್ತಾರೆ. ಅಜಿತ್ಗೆ ಸಿಕ್ಕಾಬಟ್ಟೆ ಖುಷಿ ಆಗತ್ತೆ. ಹಬ್ಬ ಕೊನೆಗೂ ಸತ್ಯಣ್ಣ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಮೇಲೆ ಹೌದಾ ಸರಿ ಆಯ್ತು, ನಾನು ಇವಾಗಲೇ ಇನ್ವೆಸ್ಟಿಗೇಷನ್ ಶುರು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಫೋನ್ ಕಾಲನ್ನು ಕೂಡ ಕಟ್ ಮಾಡ್ತಾರೆ. ಆಮೇಲೆ ಈ ಕಡೆ ಸತ್ಯಣ್ಣಂಗೆ ಯಾರ್ ಕಾಲ್ ಅಂತ ಹೇಳಿ ಎಲ್ಲ ಹೇಳ್ತಾರೆ. ಭಾಗ್ಯಮ್ಮನ್ನ ಬಿಡಿಸೋದಕ್ಕೆ ಬಲವಾದ ಸಾಕ್ಷಿ ಸಿಕ್ಕಿದೆ, ಕೊಲೆಗಾರ, ನಿಜವಾದ ಕೊಲೆಗಾರ ಯಾರು ಅಂತ ಗೊತ್ತಾಗಿದೆ ಅಂತ ಹೇಳ್ಬಿಟ್ಟು ಸೀದಾ ಇನ್ವೆಸ್ಟಿಗೇಷನ್ ಮಾಡುವಾಗ ಅಲ್ಲಿ ಒಂದು ಪ್ರೂಫ್ ಸಿಗತ್ತೆ ಅಜಿತ್ಗೆ. ಅದರಲ್ಲಿ ಏನಾಗತ್ತೆ ಅಂದ್ರೆ ವೀರಣ್ಣನ ಸಾಯಿಸಿದ್ದು ಯಾರು ಅಂತ ಗೊತ್ತಾಗತ್ತೆ. ಅದರಲ್ಲಿ ದೇವಯಾನಿಯ ಕಡೆಯ ಒಂದು ರೌಡಿ ಆಗಿರತ್ತೆ. ಆ ರೌಡಿಯ ಪಕ್ಕ ಇನ್ನೊಬ್ಳು ನಿಂತಿರ್ತಾಳೆ, ಮಸುಕಾಗಿರುತ್ತೆ ಮುಖ, ನೀಟಾಗಿ ನೋಡಿದ್ರೆ ಅದು ದೇವಯಾನಿ ಮುಖ ಆಗಿರುತ್ತೆ. ಕೊನೆಗೂ ಈ ಕಡೆ ವೀರಣ್ಣನ ಸಾಯಿಸಿರುವಂತ ನಿಜವಾದ ವ್ಯಕ್ತಿ ಯಾರು ಅನ್ನೋದು ಈ ಕಡೆ ಅಜಿತ್ ಕೈಗೂ ಸಿಕ್ಕಾಗಿದೆ. ಅದಾದ ನಂತರ ಇನ್ನೇನು ಕೋರ್ಟಿಗೂ ಕೂಡ ಪ್ರೊಡ್ಯೂಸ್ ಮಾಡ್ತಾರೆ. ಏನು ಈ ಕಡೆ ಭಾಗ್ಯಮ್ಮನ್ನ ಕೂಡ ರಿಲೀಸ್ ಮಾಡ್ಬೇಕಾಗುತ್ತೆ. ಆದ್ರೆ ಅಲ್ಲಿ ಪಕ್ಕದಲ್ಲಿರುವಂತಹ ದೇವಯಾನಿ ಒಂದು ಮಸುಕಾಕಿರುವಂತಹ ಫೋಟೋ ದೇವಯಾನಿದು ಅಂತ ಇನ್ನು ಅಜಿತ್ಗೆ ಗೊತ್ತಿರಲ್ಲ. ಖಂಡಿತವಾಗ್ಲೂ ಇವತ್ತಿಲ್ಲ ನಾಳೆ ಅದನ್ನು ಕೂಡ ಕಂಡುಹಿಡಿತಾರೆ. ಕೊನೆಗೂ ಈ ಕಡೆ ಭಾಗ್ಯಮ್ಮ ನಿರಪರಾಧಿ ಅಂತ ಹೇಳ್ಬಿಟ್ಟು ಈ ಕಡೆ ಜೈಲಿಂದ ಬಿಡುಗಡೆ ಮಾಡ್ಬಿಟ್ಟು ಭೂಮಿಯ ಒಂದು ತರಬೇತಿ ಶಾಲೆ ಹತ್ರ ಕರ್ಕೊಂಡೋಗಿ ಈ ಕಡೆ ಭಾಗ್ಯಮ್ಮನ ಭೂಮಿಯ ಕಣ್ಮುಂದೆ ಬಿಡ್ತಾರೆ. ಈ ಕಡೆ ಭೂಮಿಗಂತೂ ಭಾಗ್ಯಮ್ಮನ ನೋಡ್ಬಿಟ್ಟು ಸಿಕ್ಕಾಪಟ್ಟೆ ಖುಷಿ ಆಗ್ಬಿಟ್ಟು ತಪ್ಕೋತಾರೆ. ಕೊನೆಗೂ ಭಾಗ್ಯಮ್ಮನ ಅಜಿತ್ ಅವರು ಬಿಡಿಸ್ಕೊಂಡು ಬಂದಾಯ್ತು. ಇನ್ನೇನು ಭೂಮಿ ಮತ್ತೆ ಅಜಿತ್ ಒಂದಾಗುವ ಸಮಯ ಬಂದಿದೆ. ಸೊ ಇಲ್ಲಿಗೆ ಈ ಒಂದು ವಿಡಿಯೋ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ. ನೋಡೋಣ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಅಂಡ್ ಟೇಕ್ ಕೇರ್, ಬೈ ಫ್ರೆಂಡ್ಸ್.